ಓಕೆ ಸರ್, ಈಗ ಗುಡ್ಡ ಅಗದು ಇಲ್ಲಿ ಹಿಡಿದ್ರು ಅಂತ ಮಾತಾಡ್ತಾರೆ. ಆ ಕಥೆ ಆಗ್ಬಿಡ್ತಾ ಇದು ಅಂತ ಯಾವ ಕಾರಣದಿಂದಾಗಿ ಯುದ್ಧ ಶುರುವಾಗಿದೆಯೋ ಆ ಕಾರಣ ಅಥವಾ ಗಮ್ಯ, ಆ ಗುರಿ ಅದನ್ನು ಮುಟ್ಟದೆ ತುಂಬ ಟಫ್ ಅಂತ ಬಂದಾಗ ಈಗ ಈ ಕಡೆ ಜನ ಕೊಂದುಕೊಂಡು ಆ ಕಡೆ ಜನ ಕೊಂದು ಈ ಕಡೆ ಕಟ್ಟಡಗಳನ್ನು ಉರುಳಿಸಿ ಏನಾಗಬೇಕು ಅಂತ ಒಂದು ಪಾಯಿಂಟ್ ಇದೆ. ಭಾರತದ್ದು ಇನ್ವೆಸ್ಟ್ಮೆಂಟ್ ಇದೆ ಸರ್ ಇರಾನ್ನಲ್ಲಿ, ಚೈನಾದು ಇನ್ವೆಸ್ಟ್ಮೆಂಟ್ ಇದೆ. ಚೈನಾದ ತೈಲ ಪೂರೈಕೆ ವಿಚಾರಕ್ಕೆ ಬಂದಾಗ 70%ಅನ್ನು ಇರಾನೇ ಕೊಡ್ತಾ ಇರೋದು, ಭಾರತಕ್ಕೆ 10% ಭಾರತಕ್ಕೂ ಅವ್ರು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ದುಡ್ಡಿದ್ದು ಕೂಡ ಈ ಮತಾಂಧ ಇರಾನ್ ಇದನ್ನು ಏನು ಮಾಡ್ತು? ದುಡ್ಡು, ಈ ದುಡ್ಡೆಲ್ಲ ಎಲ್ಲಿಗೆ ಹೋಯಿತು? ಶಸ್ತ್ರಾಸ್ತ್ರಗಳು ಇಷ್ಟೊಂದು ಕಮ್ಮಿ ಇದೆಯಾ ಅವ್ರ ಬಳಿಯಲ್ಲಿ? ಟೆಕ್ನಾಲಜಿ ಅವ್ರು ಕೊಂಡ್ಕೊಳ್ಬೇಡಿ ಅಂತ ಯಾರು ಹೇಳಿರಲಿಲ್ಲ ಅಲ್ವಾ? ಬರೀ ಧರ್ಮಾಂಧತೆ ಸಾಕ ಅಲ್ಲಿಗೆ ಅಂತ. ಈ ಧರ್ಮಾಂಧ ಇರಾನ್ ತನ್ನೆಲ್ಲಾ ಶಕ್ತಿಯನ್ನು ನ್ಯೂಕ್ಲಿಯರ್ ಬಾಂಬ್ ಪ್ರಿಪೇರ್ ಮಾಡುವುದರ ಮುಖಾಂತರ ಅಥವಾ ತಾನು ಮಾಡುವ ಎಲ್ಲಾ ಹುಚ್ಚಾಟಗಳನ್ನು ತನ್ನ ಬಾಂಬ್ನ ಶೇಡ್ ನಲ್ಲಿ ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಅವರು ಒಂದು ನ್ಯೂಕ್ಲಿಯರ್ ಪವರ್ ಆಗುವ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ದೇಶದ ಕೈಯಲ್ಲಿ ನ್ಯೂಕ್ಲಿಯರ್ ಪವರ್ ಸಿಕ್ಬಿಟ್ರೆ, ಈಗಾಗಲೇ ಒಂದು ರೋಗ್ ದೇಶದ ಕೈಯಲ್ಲಿ ನ್ಯೂಕ್ಲಿಯರ್ ಪವರ್ ಸಿಕ್ಕಿ ವಿಶ್ವ ಮಿಲಿಮಿಲಿ ಒದ್ದಾಡ್ತಾ ಇದೆ, ಇನ್ಕ್ಲೂಡಿಂಗ್ ಅಮೆರಿಕ. ಅಮೆರಿಕ ಕೂಡ ಪಾಕಿಸ್ತಾನದಿಂದ ಸೇಫ್ ಅಲ್ಲ. ಇಟ್ ಇಸ್ ನಾಟ್ ಎ ಟ್ರಸ್ಟೆಡ್ ಪಾರ್ಟ್ನರ್. ಯಾರು ಹೇಳ್ತಾರಲ್ಲ, ಯಾರು ನಿರಂತರ ಶತ್ರುಗಳಲ್ಲ, ಮಿತ್ರರಲ್ಲ, ಆದ್ರೆ ಆಯಾ ದೇಶದ ಹಿತಾಸಕ್ತಿಗಳು ಬಹಳ ಮುಖ್ಯ ಅಂತ. ಆ ದೃಷ್ಟಿಯಿಂದ ಅಮೆರಿಕ ತನ್ನ ಹಿತಾಸಕ್ತಿಗಳನ್ನ ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಪಾಕಿಸ್ತಾನದಂತಹ ರೋಗ್ ದೇಶದ ಮೇಲೆ ಹಲವಾರು ಕಾರಣಕ್ಕೆ ಡಿಪೆಂಡ್ ಆಗುವಂತಹ ಅನಿವಾರ್ಯತೆ ಅವ್ರಿಗೆ ಬಂದಿದೆ. ಆದ್ರೆ ಈ ಉದ್ದೇಶ ಏನಿತ್ತು, ಏನು ಇರಾನ್ ತನ್ನ ಹಣವನ್ನೆಲ್ಲ ಎಲ್ಲಿ ಖರ್ಚು ಮಾಡ್ತು ಅಂತ ಅಂದ್ರೆ ಅವರು ನ್ಯೂಕ್ಲಿಯರ್ ಪವರ್ ಆಗುವ ಉದ್ದೇಶಕ್ಕೆ ಖರ್ಚು ಮಾಡ್ತು. ಅದನ್ನ ಖರ್ಚು ಮಾಡೋದ್ರ ಮುಖಾಂತರ ಆ ದೇಶದ ಜನರನ್ನ ಬಡತನಕ್ಕೆ, ನೋವಿಗೆ ತಳ್ತಾ ಇದೆ. ಹೀಗಾಗಿ ಅಲ್ಲಿಯ ಜನಗಳೇ ಈ ರೆಜಿಮ್ ಚೇಂಜ್ಗೆ ಪ್ರಯತ್ನ ಮಾಡುವ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಶಾ ಇರಾನ್ ಇದ್ದಾಗ ಇದ್ದ ಸುಭಿಕ್ಷೆ, ಶ್ರೀಸಾಮಾನ್ಯಲ್ಲಿದ್ದ ಸಂತೋಷ ಇವತ್ತಿಲ್ಲ. ಎಲ್ಲಾ ತರಹದಲ್ಲೂ ಶ್ರೀಸಾಮಾನ್ಯ ಒಂದು ಪಾವುಬಂದಿಗೆ, ಒಂದು ಕಂಟ್ರೋಲ್ಗೆ ಒಳಗಾಗಿದ್ದಾನೆ. ಅವ್ರು ಇಷ್ಟಪಡ್ತಾರ ಇಲ್ವಾ? ಇರಾನ್ನ ಸ್ತ್ರೀಯರು ಯಾವ ರೀತಿ ಬದುಕಬೇಕು ಅಂತ ಇಷ್ಟಪಡ್ತಾರೆ, ಆದ್ರೆ ಈ ರಿಲಿಜಿಯಸ್ ಲೀಡರ್ಸ್ ಅವ್ರನ್ನ ಯಾವ ರೀತಿ ನೋಡ್ತಾರೆ ಅಂತ ಅನ್ನೋದನ್ನ ನೋಡಿದ್ರೆ ಶ್ರೀಸಾಮಾನ್ಯನಲ್ಲಿ ಈಗಾಗಲೇ ಒಂದು ಅದಮ್ಯವಾದ ವಿರೋಧ ಇದೆ. ಆ ವಿರೋಧ ಯಾವ ರೀತಿ ಸ್ಫೋಟಗೊಳ್ಳುತ್ತೆ, ಅದು ತನ್ನ ಆಂತರಿಕ ವಿಚಾರಗಳಲ್ಲಿ ಈಗ ಅವರು ಪೊಲೀಸ್ ಮಿಲಿಟರಿಗಳನ್ನ ಉಪಯೋಗಿಸಿ ಯಾವುದೇ ರೀತಿಯ ಆಂತರಿಕ ದಂಗೆಗಳು ಮೇಲಕ್ಕೆ ಏಳದ ಹಾಗೆ ಅದುಮಿಟ್ಟಿದ್ದಾರೆ. ಆದ್ರೆ ಈ ಸ್ಪ್ರಿಂಗ್ ಅನ್ನ ಹೆಚ್ಚು ದಿನ ಅವರು ಅದುಮಿಡ್ಲಿಕ್ಕಾಗಲ್ಲ. ಹೀಗಾಗಿ ಅಲ್ಲಿಯ ಆಂತರಿಕ ಕಲಹಗಳಿಂದಲೇ ಅಲ್ಲಿಯ ರೆಜಿಮ್ ಚೇಂಜ್ ಆಗಬಹುದು. ಅವರು ಈ ನ್ಯೂಕ್ಲಿಯರ್ ವೆಪನ್ ನ ಪ್ರಯತ್ನವನ್ನ ಬಿಡಬಹುದು. ತಾಂತ್ರಿಕವಾಗಿ ಅಮೆರಿಕ ಈ ಅವರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಗಳನ್ನ, ಬಾಂಬ್ ಪ್ರಿಪೇರಿಂಗ್ ಸ್ಥಳಗಳನ್ನ ಡೆಸ್ಟ್ರಾಯ್ ಮಾಡುವ ಪ್ರಯತ್ನಕ್ಕೆ ಇವಾಗ ಅವರು ಕೈ ಹಾಕದೆ ಹೋಗಬಹುದು. ಇದು ನಿರ್ಣಾಯಕವಾದ ಯುದ್ಧವಾಗದೆ ಇರಬಹುದು. ಆದ್ರೆ ಈ ಎರಡೂ ರಾಷ್ಟ್ರಗಳಿಗೆ ಆಗ್ತಾ ಇರುವಂತಹ ಸಾವು ನೋವುಗಳು ಮತ್ತೆ ಆರ್ಥಿಕ ಲಾಸ್ಗಳನ್ನ ನೋಡುವ ದೃಷ್ಟಿಯಿಂದ ಈ ಯುದ್ಧ ಹೆಚ್ಚು ದಿನ ನಡೀಲಿಕ್ಕೆ ಸಾಧ್ಯವಿಲ್ಲ.